ಜಿಲ್ಲೆ ಗಂಗಾವತಿ ನಗರದ ಗೊಡ್ಡದ ಏರಿಯಾ ವಾಲ್ಮೀಕಿ ನಗರ 03 ವಾರ್ಡ್ನಲ್ಲಿ ಮಳೆಯಿಂದಾಗಿ ರಸ್ತೆ ಹದಗೆಟ್ಟಿರುವುದನ್ನು ಕಂಡು ಚಿಕ್ಕ ಮಕ್ಕಳು ರಸ್ತೆ ಸರಿಪಡಿಸೋಕೆ ಮುಂದಾಗಿದ್ದಾರೆ. ಇದನ್ನು ಕಂಡ ವಾರ್ಡಿನ ಯುವಕ ಲಕ್ಷ್ಮಣನ ನಾಯಕ್ ವಾರ್ಡಿನ ಕೌನ್ಸಿಲರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ನಮ್ಮ ವಾರ್ಡಿಗೆ ಅಭಿವೃದ್ಧಿ ಪಡಿಸೋಕೆ ಮುಂದಾಗ್ತಿಲ್ಲ. ಎಷ್ಟೇ ಸಲ ಅವರ ಗಮನಕ್ಕೆ ಹಾಕಿದ್ರೂ ಕ್ಯಾರೆ ಎಂತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮತ ಕೇಳೋಕೆ ಮಾತ್ರ ಬರ್ತಾರೆ, ಅಭಿವೃದ್ಧಿ ಪಡಿಸುವ ಭರವಸೆ ಕೊಡ್ತಾರೆ, ನಂತರ ಇತ್ತ ಕಡೆ ಗಮನ ಕೂಡ ಹರಿಸಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾನೆ. ವಾರ್ಡಿನ ಮಹಿಳೆಯರು ಕೂಡ ವಾರ್ಡಿನ ಕೌನ್ಸಿಲರ್ಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಮ್ಮ 3ನೇ ವಾರ್ಡ್ ಗೊಡ್ಡ ಪ್ರದೇಶದಲ್ಲಿದ್ದು ಈ ವಾರ್ಡಿನಲ್ಲಿ ಶೌಚಾಲಯ ಮತ್ತು ನೀರಿನ ಸೌಲಭ್ಯವಿಲ್ಲ. 3 ರಿಂದ 4 ದಿನಕ್ಕೊಮ್ಮೆ ನೀರು ಬರುತ್ತೆ ಮತ್ತು ಮಹಿಳೆಯರು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಗುಡ್ಡದಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಾರ್ಡಿನ ಮಹಿಳೆಯರು ಶಾಸಕರ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಈ ಚಿಕ್ಕ ಮಕ್ಕಳು ರಸ್ತೆ ಸರಿಪಡಿಸುವುದನ್ನು ಕಂಡು ಸಂಬಂಧಪಟ್ಟವರು ಅಭಿವೃದ್ಧಿ ಪಡಿಸೋಕೆ ಮುಂದಾಗ್ತಾರಾ ಕಾದು ನೋಡಬೇಕು. ಕ್ರಮ ತಗೊಂಡಿಲ್ಲ. ಇಲ್ಲಿ ವಿದ್ಯುತ್ ಆಗಿರ್ಬೋದು, ರಸ್ತೆ ಕಾಮಗಾರಿ ಆಗಿರ್ಬೋದು, ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸನೂ ಆಗಿಲ್ಲ. ಕಾರಣ ಏನಂತಂದರೆ ಇದು ಕಟ್ಟಕಡೆ ಏರಿಯಾ. ಇಲ್ಲಿ ಯಾವುದೇ ಮತ ಕೇಳಕ್ಕೆ ಬಂದ್ರೂ ಸುಮ್ಮನೆ ಹೆಸರಿ ಮಾತ್ರ ಕೇಳ್ತಾರೆ, ಹೋಗ್ಬಿಡ್ತಾರೆ. ಯಾವುದೇ ರೀತಿ ಕೆಲಸ ಮಾಡ್ಸಂಗಿಲ್ಲ. ಚುನಾವಣೆ ಮುಗಿದ್ಮೇಲೆ ಬಂದಾಗ ಮಾತ್ರ ಬರ್ತಾರೆ, ಮತ ಕೇಳಕ್ಕಷ್ಟೇ ಬರ್ತಾರೆ ಇಲ್ಲಿ. 5 ವರ್ಷದ ನಂತರನೇ ಅವ್ರು ಕಾಣೋದು. ಮತ್ತೆ ಈ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮತ್ತೆ ಎಲ್ಲ ಶಾಸಕರ ಗಮನಕ್ಕೂ ಮನೆಗಳಿಗೆ ಹಕ್ಕುಪತ್ರ ಮತ್ತೆ ಯಾವುದೇ ತರದ ದಾಖಲೆಗಳು ಇಲ್ಲ. ಎಷ್ಟೋ ಜನಕ್ಕ ಪಾಪ ಬಾಲ ಒಬ್ಬೊಬ್ರೇ ಮಕ್ಕಳಿಲ್ಲ, ಮರಿ ಇಲ್ಲ, ಅವ್ರು ಏನು ಬದುಕಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಮತ್ತೆ ಹೆಣ್ಮಕ್ಳು ಮತ್ತೆ ಶೌಚಾಲಯಕ್ಕೆ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತೀರಾ? ಹೊರಗಡೆನೆ. ಮತ್ತೆ ಹೆಣ್ಮಕ್ಳಿಗೆ ಗುಡ್ದೇರದಾಗ ಹೋಗೋ ಸಂದರ್ಭದಾಗ ಮತ್ತೆ ಯಾವುದೇ ತರದ ಸುರಕ್ಷತೆ ಇಲ್ಲ ಅದಕ್ಕೆ.